ಸ್ವಾಭಿಮಾನ ಆಂದೋಲನದ ಹಾಗೂ ಪರ್ಯಾಯ ವರ್ಣ ಟ್ರಸ್ಟ್ ಮತ್ತು ನಿರ್ಮಲಾ ತುಂಗಭದ್ರಾ ಅಭಿಯಾನ ಸಮಿತಿಯಿಂದ ಶೃಂಗೇರಿಯಿಂದ ಶ್ರೀಶೈಲದವರೆಗೆ ಮೂರನೆಯ ಹಂತದ ದಿನಾಂಕ 27 ಡಿಸೆಂಬರ್ ಗಂಗಾವತಿಯಿಂದ ಪ್ರಾರಂಭಗೊಂಡು ಜನರು 4ನೇ ತಾರೀಕಿನಂದು ಜನಜಾಗೃತಿ ಪಾದಯಾತ್ರೆ ಮಂತ್ರಾಲಯದಲ್ಲಿ ಮುಕ್ತಾಯಗೊಳಿಸಿದರು. ರಾಷ್ಟ್ರೀಯ ಸ್ವಾಭಿಮಾನ ಆಂದೋಲನ ಹಾಗೂ ಪರ್ಯಾಯ ವರ್ಣ ಟ್ರಸ್ಟ್ ಮತ್ತು ನಿರ್ಮಲಾ ತುಂಗಭದ್ರಾ ಅಭಿಯಾನ ಸಮಿತಿಯಿಂದ ಶೃಂಗೇರಿಯಿಂದ ಶ್ರೀಶೈಲದವರೆಗೆ ಮೂರನೆಯ ಹಂತದ ದಿನಾಂಕ 27 ಡಿಸೆಂಬರ್ ಗಂಗಾವತಿಯಿಂದ ಪ್ರಾರಂಭಗೊಂಡು ಜನವರಿ 4ನೇ ತಾರೀಕು ಜನಜಾಗೃತಿ ಪಾದಯಾತ್ರೆಯ ಮಂತ್ರಾಲಯದಲ್ಲಿ ಮುಕ್ತಾಯ ಸಮಾರಂಭದಲ್ಲಿ ರಾಷ್ಟ್ರೀಯ ಸ್ವಾಭಿಮಾನ ಆಂದೋಲನದ ರಾಷ್ಟ್ರೀಯ ಅಧ್ಯಕ್ಷರಾದ ಬಸವರಾಜ ಪಾಟೀಲ್ ವೀರಾಪುರ್ ಹಾಗೂ ಮಾಜಿ ಮುಖ್ಯಮಂತ್ರಿಗಳು ದಿವಂಗತ ಜಿಎಚ್ ಪಾಟೀಲ್ ಅವರ ಮಗನಾದ ಮಾಜಿ ಶಾಸಕರಾದ ಮಹಿಮಾ ಪಟೇಲ್ ಮತ್ತು ಕೆರೆಗಳ ಜೀವನೋದ್ಧಾರದ ಅಭಿಯಾನದ ಮುಖ್ಯಸ್ಥರಾದ ಮಲ್ಲಿಗೆಯವರು, ಗಂಗಾವತಿಯ ಸಂತೋಷ್ ಕೆಲೋಜಿ, ಯಾದಗಿರಿಯ ಶ್ರೀ ಮಹೇಶ್ ರೆಡ್ಡಿ ಮದ್ದಾಳ್, ವಿಶ್ವ ಸೇವಾ ಮಿಷನ್ ಸಂಸ್ಥೆಯ ಅಧ್ಯಕ್ಷರಾದ ಚಿತ್ತಾಪುರದ ಸಾಮಾಜಿಕ ಕಾರ್ಯಕರ್ತ ಅಯ್ಯಪ್ಪ ರಾಮತೀರ್ಥ, ರಾಯಚೂರಿನ ವಕೀಲರಾದ ಗೌರೀಶ್ ಬಿಚ್ಚಾಲೆ ಹಾಗೂ ರಾಜೇಂದ್ರ ಸಿಬಾಲಿ ಉಪಸ್ಥಿತರಿದ್ದರು. ಅಭಿಯಾನದಲ್ಲಿ ನದಿಗಳು ಉಳಿದ್ರೆ ಜೀವ ಸಂಕುಲ ಉಳಿದಿತ್ತು, ಅದಕ್ಕಾಗಿ ಪ್ರತಿಯೊಬ್ಬರು ನೀರಿನ ಮೂಲಗಳು, ನದಿಗಳ ಸಂರಕ್ಷಣೆಗಾಗಿ ಸಂಕಲ್ಪ ಮಾಡಬೇಕು ಅಂತ ತಿಳಿಸಿದ್ರು. ಬ್ಯೂರೋ ರಿಪೋರ್ಟ್, SSV ನ್ಯೂಸ್.